ಹಣ್ಣುಗಳ ರಾಜ ಮಾವಿನ ಹಣ್ಣು. ಈ ಮಾವಿನ ಹಣ್ಣಿನಿಂದ ನಾನು ಒಂದು ಲಸ್ಸಿ ಮತ್ತು ಮಾವಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಕೇಸರ್ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಒಂದು ಅರ್ಧ ಗಂಟೆವರೆಗೆ ನೀರಲ್ಲಿ ನೆನೆಸಿ ಬಿಟ್ಟರೆ ಮಾವಿನ ಹಣ್ಣು ತಂಪಾಗಿ ಬಿಡುತ್ತೆ. ಯಾಕಂದರೆ ಮಾವಿನ ಹಣ್ಣು ಸ್ವಲ್ಪ ಉಷ್ಣವಾಗಿ ಇರುತ್ತೆ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಸಿಪ್ಪೆನ ಪೀಲ್ ಮಾಡ್ಕೊಳ್ಳಿ. ನಾವು ಮಾವಿನ ಹಣ್ಣು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಲಾಭದಾಯಕ ಇದೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇದೆ. ಸಿಪ್ಪೆ ತೆಗೆದಾದ್ಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡ್ಬಿಡಿ. ನಾವು ಸೀಸನಲ್ಲಿ ಮಾವಿನ ಹಣ್ಣು ತಿನ್ನೋದ್ರಿಂದ ಪ್ರತಿದಿನ ತಿಂತಾ ಬಂದರೆ ನಮ್ಮ ಹೃದಯಕ್ಕೆ ತುಂಬ ಲಾಭದಾಯಕ ಮತ್ತು ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಇರುತ್ತೆ. ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ. ನೀವು ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು. ನಾನಿಲ್ಲಿ ಬ್ರೌನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಬೆಲ್ಲ ಕೂಡ ಹಾಕ್ಕೋಬೋದು. ತಣ್ಣಗಿರುವಂತಹ ಹಾಲು ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ನೈಸು ಪೇಸ್ಟ್ ಆಗುವ ಹಾಗೆ ರುಬ್ಕೊಳ್ಳಿ. ರುಬ್ಬೇಕಾದ್ರೆ ಸ್ವಲ್ಪನೇ ಹಾಲು ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡಬೇಕಾಗತ್ತೆ. ನೀವು ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೋಬಹುದು ಮತ್ತು ಜಾಯಿಕಾಯಿ ಕೂಡ ಸ್ವಲ್ಪ ಹಾಕ್ಬೋದು. ಟೇಸ್ಟು ಇನ್ನೂ ಚೆನ್ನಾಗಿ ಇರುತ್ತೆ. ಒಂದು ಸರ್ವಿಂಗ್ ಬೌಲ್ ತೊಗೊಳ್ಳಿ ಅಥವಾ ಗ್ಲಾಸ್ ತೊಗೊಳ್ಳಿ. ಅದರೊಳಗೆ ಈ ಮಿಲ್ಕ್ ಶೇಕ್ನ ಹಾಕ್ಬಿಡಿ. ನೀವು ಗಾರ್ನಿಷ್ ಕೂಡ ಮಾಡ್ಕೋಬೋದು. ಬೇಕಂದರೆ ಚಾಕ್ಲೇಟಿಂದ ಕೂಡ ನೀವು ಗಾರ್ನಿಷ್ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಕೂಡ ಹಾಗೆ ಕೂಡ ಹಾಕ್ಕೋಬೋದು. ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಡ್ತು ಅಂದರೆ ಇಷ್ಟಪಟ್ಟು ಕುಡಿತಾರೆ. ಹೊರಗಡೆಯಿಂದ ತಂದು ಕುಡಿಯೋಕ್ಕಿಂತ ನಾವು ಮನೆಯಲ್ಲೇ ಹೆಲ್ದಿ ಮಿಲ್ಕ್ ಶೇಕ್ನ ಮಾಡಬಹುದು. ನೀವು ಬೇಕಾದ್ರೆ ಕಲ್ಸಕ್ಕರೆ ಕೂಡ ಹಾಕೋಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನಿಲ್ಲಿ ಮ್ಯಾಂಗೋ ಲಸ್ಸಿ ಕೂಡ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಲಸ್ಸಿಗೆ ನಾನು ಮೊಸರು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ. ಒಂದು ಮಿಕ್ಸಿ ಜಾರ್ ಒಳಗೆ ಗಟ್ಟಿ ಮೊಸರನ್ನ ಹಾಕ್ಕೊಂಡು ಕಟ್ ಮಾಡಿರುವಂತಹ ಮಾವಿನ ಹಣ್ಣನ್ನು ಹಾಕ್ಕೊಳ್ಳಿ. ನಾನು ಆವಾಗಲೇ ತೊಗೊಂಡಿರೋದು ಕೇಸರ್ ಮಾವಿನ ಹಣ್ಣು. ಇವಾಗ ನಾನು ತೊಗೊಳ್ತಾ ಇರೋದು ಅಲ್ಫಾನ್ಸೋ. ನಿಮಗೆ ಇಷ್ಟವಾದಂಥ ಮಾವಿನ ಹಣ್ಣನ್ನು ಕೂಡ ತೊಗೋಬಹುದು. ಆದಷ್ಟು ಹಣ್ಣು ತೊಗೊಳ್ಳಿ. ಇಲ್ಲ ಅಂತಂದರೆ ಮಾವಿನಕಾಯಿ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಬರಲ್ಲ ಮತ್ತು ಹುಳಿ ಅಂಶ ಇರುತ್ತೆ. ರೀತಿ ನಿಧಾನವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಸೈಡ್ಗೆ ಇಡ್ತಾ ಇದ್ದೀನಿ. ಅದು ಗಾರ್ನಿಷಿಂಗ್ಗೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ನಾವು ಲಸ್ಸಿ ಕುಡಿಬೇಕಾದ್ರೆ ಮ್ಯಾಂಗೋ ಸ್ಲೈಸಸ್ ಬರುತ್ತಲ್ಲ, ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೇಸಿಗೆಯ ತಂಪ ಪಾನೀಯ ಕೂಡ ವಿಡಿಯೋ ಅಪ್ಲೋಡ್ ಇದೆ. ನೀವು ಅದು ಕೂಡ ವೀಕ್ಷಿಸಬಹುದು. ಮಸಾಲ ಮಜ್ಜಿಗೆ ಮತ್ತು ಲಸ್ಸಿ, ಮೊಜಿಟೋ ಎಲ್ಲ ವಿಡಿಯೋ ಅಪ್ಲೋಡ್ ಇದೆ. ನೀವು ಅದು ಕೂಡ ವೀಕ್ಷಿಸಬಹುದು. ಏಲಕ್ಕಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಕೇಸರ ದಳಗಳು ಕೂಡ ಹಾಕ್ಕೋಬಹುದು. ನುಣ್ಣಗೆ ರುಬ್ಕೊಳ್ಳಿ. ತುಂಬ ಗಟ್ಟಿ ಅನಿಸಿದ್ರೆ ನೀವು ನೀರು ಕೂಡ ಹಾಕ್ಕೋಬಹುದು. ಇಲ್ಲಿ ನೋಡಿ ನೈಸು ಸ್ಮೂತ್ ಪೇಸ್ಟ್ ಆಗಿದೆ. ಈ ರೀತಿ ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಹಾಕ್ಕೊಂಡ್ಬಿಡಿ. ಕಟ್ ಮಾಡಿರುವಂಥ ಸ್ಲೈಸಸ್ ಹಾಕ್ಕೊಳ್ಳಿ. ಬೇಕಾದರೆ ಕೆನೆ ಕೂಡ ಹಾಕ್ಕೋಬಹುದು. ಫ್ರೆಶ್ ಕ್ರೀಮ್ ಇದ್ದರೆ ತುಂಬ ಚೆನ್ನಾಗಿ ಕಾಣೋದಕ್ಕೆ ಕಾಣುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ಚಾಕೋ ಚಿಪ್ಸ್ನ ಹಾಕ್ತಾಯಿದ್ದೀನಿ. ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನಿಂದ ನೀವು ಗಾರ್ನಿಷ್ ಮಾಡ್ಕೊಳ್ಳಿ. ಈ ರೀತಿ ನಾವು ಯಾರಾದರೂ ಗೆಸ್ಟು ಬಂದರೆ ಅವ್ರಿಗೆ ಕೂಡ ಮಾಡಿ ಕೊಡಬಹುದು.
ಮಕ್ಕಳಿಗೆ ಕೂಡ ಮಾಡಿ ಕೊಡ್ಬೋದು, ಮತ್ತು ನಾವು ಕೂಡ ಈ ರೀತಿ ಮಾಡಿಕೊಂಡು ತಿನ್ನಬಹುದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.